ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಇದು ಎರಡನೇ ಪ್ರಾಬ್ಲಮ್ ನಾನು ಮಾಡ್ತಾ ಇರೋದು ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ. ಆಲ್ರೆಡಿ ಫಸ್ಟ್ ಪ್ರಾಬ್ಲಮ್ನ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಸೊ ನೀವು ಅಲ್ಲಿ ನೋಡ್ಬೋದು. ಸೊ ಈ ಒಂದು ಎರಡನೇ ಕ್ವಶನ್ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಹೇಗೆ ಮಾಡೋದು ಜಸ್ಟ್ ನೋಡ್ತಾ ಹೋಗೋಣ. ಬನ್ನಿ, ಕ್ವಶನ್ಸ್ ಏನಿದೆಯಪ್ಪ ಅಂತ ಹೇಳಿದ್ರೆ, ಪ್ರಿಪೇರ್ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಫ್ರಮ್ ದಿ ಫಾಲೋಯಿಂಗ್. ಸೊ ನೋಡಿ, ಅವ್ರು ಹೇಳಿದ್ದಾರೆ ಏನು ಪ್ರಿಪೇರ್ ಮಾಡಬೇಕಂತ, ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಿ ಅಂತ ಕ್ವಶನ್ ಅಲ್ಲೇ ಹೇಳಿದ್ದಾರೆ. ಸೊ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಪರ್ಟಿಕ್ಯುಲರ್ಸ್ ಇದೆ 31/3/25, 31/3/2026 ಕೊಟ್ಟಿದ್ದಾರೆ. ಸೇಲ್ಸ್ 8 lakh 10 lakh ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 4 lakh 6 lakh ಕೊಟ್ಟಿದ್ದಾರೆ. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಒಂದರಲ್ಲೇ ಕೊಟ್ಬಿಟ್ಟಿದ್ದಾರೆ, ಮೂರು ಸೇರಿಸ್ಬಿಟ್ಟು 1,40,000 ಇದೆ, 2 lakh rupees ಇದೆ. ಅದರ್ ಇನ್ಕಮ್ ಕೊಟ್ಟಿದ್ದಾರೆ, ಸೊ 20,000 ಇದೆ, 60,000 ಇದೆ. ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ, 1,20,000 ಇದೆ, 1,40,000 ಇದೆ. ಸೊ ಇಷ್ಟು ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟು ನಮ್ಗೆ ಹೇಳಿದ್ದಾರೆ ಪ್ರಿಪೇರ್ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡ್ತೀರಾ ಅಂತ ಹೇಳಿದ್ರೆ, ಇಲ್ಲಿ ಕೊಟ್ಟಿರೋ ಇನ್ಫಾರ್ಮೇಶನ್ಸ್ ಏನಿದೆ ಈ ಒಂದು ಇನ್ಫಾರ್ಮೇಶನ್ಸ್ಗೆ ನಾವು ಕಂಪ್ಯಾರಿಟಿವ್ ಫಾರ್ಮ್ ಅಲ್ಲಿ ಸೊ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ರೆಡಿ ಮಾಡಬೇಕಾಗುತ್ತೆ. ಸೊ ಬನ್ನಿ, ಯಾವ ತರ ಫಾರ್ಮೇಟ್ ಹಾಕೋಬೇಕು, ಹೇಗೆ ಆನ್ಸರ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಆಗುತ್ತೆ. ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಮಾಡಬೇಕು ಅಂದ್ರೆ ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್ ಇರಲಿ. ಸೊ ನೆಕ್ಸ್ಟ್ ಕಾಲಮ್ ಅವ್ರು ಕೊಟ್ಟಿರೋ ಇಯರ್ಸ್ 31/3/25, 31/3/26. ನೆಕ್ಸ್ಟ್ ಇನ್ಕ್ರೀಸ್ ಆರ್ ಡಿಕ್ರೀಸಸ್ ಕಾಲಮ್ ಅಲ್ಲಿ ಎರಡು ಕಾಲಮ್ ಅನ್ನ ಮಾಡ್ಕೊಳ್ಳಿ. ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್ ಅಂಡ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್ ಇನ್ ಪರ್ಸೆಂಟೇಜ್ ಅಲ್ಲಿ ತೋರಿಸ್ಬೇಕಾಗುತ್ತೆ. ನೋಡಿ, ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಬಂದಾಗ ನಿಮಗೆ ಗೊತ್ತಿರಬೇಕು ಏನೆಲ್ಲ ತಗೋಬೇಕು ಏನು ಎತ್ತ ಅಂತ ಹೇಳಿದ್ರೆ, ಮೊದಲು ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ನೀವು ಸೇಲ್ಸ್ ಅನ್ನ ತಗೋಬೇಕು. ಸೇಲ್ಸ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ, ಕ್ವಶನ್ ಅಲ್ಲಿ ಅವರೇ ಕೊಟ್ಟಿದ್ದಾರೆ 2025 ಅಲ್ಲಿ 8 lakh rupees ಇದೆ, 2026 ಅಲ್ಲಿ 10 lakh rupees ಇದೆ. 10 lakh rupees ಇದೆ, 8 lakh ಇರೋದು 10 lakh rupees ಇರ್ತಕ್ಕಂಥದ್ದು. ಸೊ ಈಗ ನೆಕ್ಸ್ಟ್ ಕಾಲಮ್ ನನ್ಗೆ ಏನ್ ಹೇಳುತ್ತೆ, ಇನ್ಕ್ರೀಸ್ ಆರ್ ಡಿಕ್ರೀಸಸ್ ಇನ್ ಅಮೌಂಟ್ ಅಂಡ್ ಪರ್ಸೆಂಟೇಜ್ ಅಲ್ಲಿ ತೋರಿಸ್ಬೇಕು. ಫಸ್ಟ್ ಅಮೌಂಟ್ ಅಲ್ಲಿ ನೋಡೋಣ, ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಸೊ ನೋಡಿ 25 ಅಲ್ಲಿ 8 lakh ಇದ್ದಿದ್ದು 26 ಅಲ್ಲಿ 10 lakh ಆಯ್ತು ಅಂದ್ರೆ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ? ಜಾಸ್ತಿ ಆಗಿದೆ. ಎಷ್ಟು ಜಾಸ್ತಿ ಆಗಿದೆ? 2 lakh rupees ಜಾಸ್ತಿ ಆಗಿದೆ. ಸೊ ಜಾಸ್ತಿ ಆಗಿದೆ ಅಂದ್ರೆ ಇನ್ಕ್ರೀಸ್ ಅಂತ ಅರ್ಥ, 2 lakh rupees ಇನ್ಕ್ರೀಸ್ ಆಯ್ತು. ಇದು ಅಮೌಂಟ್, ಇನ್ಕ್ರೀಸ್ ಇನ್ ಅಮೌಂಟ್ ಅಲ್ಲಿ ರೆಪ್ರೆಸೆಂಟ್ ಮಾಡೋದು. 8 lakh ಇದ್ದು 10 lakh ಆಯ್ತು ಅಂದ್ರೆ 2 lakh rupees ಇನ್ಕ್ರೀಸ್ ಆಯ್ತು ಅಂತ. ಸೊ ಅಮೌಂಟ್ ನನಗೆ ಸಿಕ್ತು. ಈಗ 2 lakh rupees ಇನ್ಕ್ರೀಸ್ ಆಗಿದೆ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಸೊ ನೀವು ಪರ್ಸೆಂಟೇಜ್ನ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ, ಸೊ ನೋಡಿ, ಇನ್ಕ್ರೀಸ್ ಆರ್ ಡಿಕ್ರೀಸಸ್ ಇನ್ ಅಮೌಂಟ್ ಎಷ್ಟಿದೆ ಇಲ್ಲಿ, ಇನ್ಕ್ರೀಸ್ ಅಮೌಂಟ್ ಎಷ್ಟಿದೆಯಪ್ಪ ಕ್ವಶನ್ ಅಲ್ಲಿ ಅಂದ್ರೆ 2 lakh rupees ಇನ್ಕ್ರೀಸ್ ಅಮೌಂಟ್ ಇರೋದು 2 lakh ಡಿವೈಡೆಡ್ ಬೈ ಬೇಸ್ ಇಯರ್ ಅಮೌಂಟ್ 8 lakh rupees. ಬೇಸ್ ಇಯರ್ ಅಮೌಂಟ್ ಇರೋದೆಷ್ಟು 8 lakh rupees ಇಂಟು 100 ಮಾಡ್ಕೊಳ್ಳಿ. ಸೊ ಅಂದ್ರೆ ಇನ್ಕ್ರೀಸ್ ವ್ಯಾಲ್ಯೂ 2 lakh rupees ಡಿವೈಡೆಡ್ ಬೈ ಬೇಸ್ ಇಯರ್ ವ್ಯಾಲ್ಯೂ 8 lakh rupees ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಯಿತು ಅಂತ ನಮಗೆ ಗೊತ್ತಾಗುತ್ತೆ. 25% ನನಗೆ ಇನ್ಕ್ರೀಸ್ ಆಯಿತು. ಸೊ ನೀವು ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡಬೇಕು ಅಂದರೆ ಇದೇ ಥರನೇ ಕ್ಯಾಲ್ಕುಲೇಷನ್ ಮಾಡಬೇಕು. ಇನ್ಕ್ರೀಸ್ ಆರ್ ಡಿಕ್ರೀಸಸ್ ಇನ್ ಅಮೌಂಟ್ ಕಾಲಮಲ್ಲಿ ಎಷ್ಟು ಅಮೌಂಟ್ ಇದೆ ಅದು ಡಿವೈಡೆಡ್ ಬೈ ಫಸ್ಟ್ ಇಯರಲ್ಲಿ ಏನು ಅಮೌಂಟ್ ಕೊಟ್ಟಿದ್ದಾರೆ ಆ ಅಮೌಂಟು ಇಂಟು 100 ಮಾಡಿದ್ರೆ ನಿಮಗೆ ಪರ್ಸೆಂಟೇಜ್ ಸಿಗುತ್ತೆ. ಸೊ ಈಗ ನಾನು 2 lakh ಡಿವೈಡೆಡ್ ಬೈ 8 lakh ಇಂಟು 100 ಮಾಡಿದೆ, 25% ಸಿಕ್ತು. ಈ ಥರ ನೀವು ಸೇಲ್ಸನ್ನು ತಗೋಬೇಕಾಗತ್ತೆ. ಸೇಲ್ಸಲ್ಲಿ ನೀವೇನು ಲೆಸ್ ಮಾಡಬೇಕು ಅಂತ ಹೇಳಿದ್ರೆ, ಇನ್ಕಮ್ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಸೇಲ್ಸಲ್ಲಿ ಲೆಸ್ ಏನನ್ನ ಲೆಸ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ದಟ್ ಈಸ್ COGS ಅಂತ ಕರಿತೀವಿ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ. ಕ್ವಶನಲ್ಲಿ ಅವರೇ ಕೊಟ್ಟಿದ್ದಾರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡು. ಫಸ್ಟ್ ಇಯರು 4 lakh rupees ಇದೆ ಅಂತ ಹೇಳಿದ್ದಾರೆ, ಸೆಕೆಂಡ್ ಇಯರು 6 lakh rupees ಇದೆ ಅಂತ ಹೇಳಿದ್ದಾರೆ. ಸೊ ಈಗ ನೀವು ಕಂಪೇರ್ ಮಾಡಿ ನೆಕ್ಸ್ಟ್ ಕಾಲಮ್ಗೆ 4 lakh ಇದ್ದಿದ್ದು 6 lakh ಆಯಿತು ಅಂದರೆ ಇನ್ಕ್ರೀಸ್ ಆಯ್ತಾ ಡಿಕ್ರೀಸ್ ಆಯ್ತಾ? ಇನ್ಕ್ರೀಸ್ ಆಗಿದೆ ಅಂತ ಆಯ್ತು. ಎಷ್ಟು ಇನ್ಕ್ರೀಸ್ ಆಯಿತು? 2 lakh rupees ಇನ್ಕ್ರೀಸ್ ಆಗಿದೆ. ಸೊ 2 lakh ಇನ್ಕ್ರೀಸ್ ವ್ಯಾಲ್ಯೂ 2 lakh rupees ಇನ್ಕ್ರೀಸ್ ಆಯಿತು. ಸೊ ಈಗ ಅಮೌಂಟ್ ನನಗೆ 2 lakh ಇನ್ಕ್ರೀಸ್ ಆಗಿದೆ ಅಂತ ಗೊತ್ತಾಯಿತು. ಈಗ ಪರ್ಸೆಂಟೇಜಲ್ಲಿ ಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಅಂದರೆ, ಇನ್ಕ್ರೀಸ್ ವ್ಯಾಲ್ಯೂ 2 lakh rupees ಡಿವೈಡೆಡ್ ಬೈ ಬೇಸ್ ಇಯರ್ ವ್ಯಾಲ್ಯೂ 4 lakh rupees ಇಂಟು 100 ಮಾಡಿದ್ರೆ ಸೊ ನಿಮಗೆ ಎಷ್ಟು ಪರ್ಸೆಂಟೇಜ್ ಸಿಗುತ್ತಪ್ಪ ಅಂತ ಹೇಳಿದ್ರೆ, 2 lakh ಡಿವೈಡೆಡ್ ಬೈ 4 lakh ಇಂಟು 100 ಮಾಡಿದ್ರೆ
ನಿಮಗೆ 50% ನಮಗೆ ಇನ್ಕ್ರೀಸ್ ವ್ಯಾಲ್ಯೂ 50% ಸಿಗುತ್ತೆ. ಸೊ ಇದು ಸಿ ಒ ಜಿ ಎಸ್ಗೆ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡೋದು. 4 ಲ್ಯಾಕ್ ಇದ್ದಿದ್ದು 6 ಲ್ಯಾಕ್ ಆಯಿತು ಅಂದರೆ ಇನ್ಕ್ರೀಸ್ ಆಯಿತು 2 ಲ್ಯಾಕ್ ರುಪೀಸ್. ಸೊ ಪರ್ಸೆಂಟೇಜ್ ಬೇಕು ಅಂದರೆ ಇನ್ಕ್ರೀಸ್ ವ್ಯಾಲ್ಯೂ 2 ಲ್ಯಾಕ್ ಡಿವೈಡೆಡ್ ಬೈ ಬೇಸ್ ಇಯರ್ ವ್ಯಾಲ್ಯೂ 4 ಲ್ಯಾಕ್ ಇಂಟು 100 ಮಾಡಿದ್ರೆ ನನಗೆ 50% ಇನ್ಕ್ರೀಸ್ ಪರ್ಸೆಂಟೇಜ್ ಸಿಗುತ್ತೆ. ಸೊ ಈಗ ನೀವೇನು ಮಾಡಬೇಕು ಅಂದರೆ ಸೇಲ್ಸಲ್ಲಿ ಸಿ ಒ ಜಿ ಎಸ್ನ ಲೆಸ್ ಮಾಡಬೇಕು. ಸೇಲ್ಸಲ್ಲಿ ಸಿ ಒ ಜಿ ಎಸ್ನ ಲೆಸ್ ಮಾಡಿದ್ರೆ ಸೊ ನಿಮಗೆ ಬರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಗ್ರಾಸ್ ಪ್ರಾಫಿಟ್. ಗ್ರಾಸ್ ಪ್ರಾಫಿಟ್ ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಲೆಸ್ ಮಾಡ್ಬೇಕಾದ್ರೆ ನೋಡಿ, ಸೊ ಜಸ್ಟ್ ನೀವು ಈ 2 ಕಾಲಮ್ ಮಾತ್ರನೇ ಲೆಸ್ ಮಾಡಿ, ರಿಮೈನಿಂಗ್ನ ನಾವು ಮೆಥಡ್ ಹೇಳೋ ಪ್ರಕಾರ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. ಸೊ ಈಗ ನೋಡಿ 8 ಲ್ಯಾಕಲ್ಲಿ 4 ಲ್ಯಾಕ್ ಹೋದರೆ ಎಷ್ಟು ಬರುತ್ತೆ? 4 ಲ್ಯಾಕ್ ರುಪೀಸ್ ಸಿಗತ್ತೆ. ನೆಕ್ಸ್ಟ್ 10 ಲ್ಯಾಕಲ್ಲಿ 6 ಲ್ಯಾಕ್ ಹೋದರೆ 4 ಲ್ಯಾಕ್ ರುಪೀಸ್ ಸಿಗುತ್ತೆ. ಸೊ ಈಗ ನೀವು ಅಮೌಂಟ್ ಮತ್ತು ಪರ್ಸೆಂಟೇಜ್ನ ಲೆಸ್ ಮಾಡೋಕೆ ಹೋಗಲಿ, ಮೆಥಡ್ನ ಅಪ್ಲೈ ಮಾಡಿ. ಸೊ ಈಗ ಗ್ರಾಸ್ ಪ್ರಾಫಿಟ್ ನೋಡಿ 2025ಅಲ್ಲಿ 4 ಲ್ಯಾಕ್ ಇದ್ದಿದ್ದು 2026ಅಲ್ಲೂ 4 ಲ್ಯಾಕ್ ಇದೆ ಅಂತ ಹೇಳಿದ್ರೆ, ಇದು 2026ಅಲ್ಲೂ 4 ಲ್ಯಾಕ್ ಇದೆ ಅಂದರೆ ಇನ್ಕ್ರೀಸ್ ಆಯ್ತಾ ಡಿಕ್ರೀಸ್ ಆಯ್ತಾ? ನೋ ಚೇಂಜಸ್, ಏನು ಚೇಂಜಸ್ ಆಗಿಲ್ಲ. ಇನ್ಕ್ರೀಸು ಆಗಿಲ್ಲ, ಡಿಕ್ರೀಸು ಆಗಿಲ್ಲ. 25ಅಲ್ಲೂ 4 ಲ್ಯಾಕ್ ಇದೆ, 26ಅಲ್ಲೂ 4 ಲ್ಯಾಕ್ ಇದೆ ಅಂದರೆ ಸೊ ಇನ್ಕ್ರೀಸ್ ಅಮೌಂಟು ಇಲ್ಲ, ಈ ಕಡೆ ಡಿಕ್ರೀಸ್ ಅಮೌಂಟು ಇಲ್ಲ. ಯಾವಾಗ ಇನ್ಕ್ರೀಸ್ ಆ ಡಿಕ್ರೀಸ್ ಅಮೌಂಟ್ ಇಲ್ಲ ಅಂತ ಹೇಳಿದ್ರೆ ಪರ್ಸೆಂಟೇಜು ಕೂಡ ಬರಲ್ಲ. ಯಾವುದು ಇನ್ಕ್ರೀಸು ಆಗಿಲ್ಲ, ಯಾವುದು ಡಿಕ್ರೀಸು ಆಗಿಲ್ಲ ಅಂತ ಅರ್ಥ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಮೊದಲ 2 ಕಾಲಮ್ ಅಷ್ಟೇ ನೀವು ಲೆಸ್ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟ್ ನೀವು ಗ್ರಾಸ್ ಪ್ರಾಫಿಟ್ನ ತೊಗೊಳ್ತೀರಾ, ಕಂಪೇರ್ ಮಾಡಿ. ಸೊ 4 ಲ್ಯಾಕ್ ಇದ್ದಿದ್ದು ಎಷ್ಟಾಯಿತು, ಜಾಸ್ತಿ ಆದರೆ ತೊಗೊಳ್ಳಿ, ಕಡಿಮೆ ಆದರೆ ತೊಗೊಳ್ಳಿ. ಇಲ್ಲಿ ಜಾಸ್ತಿನೂ ಆಗಿಲ್ಲ, ಕಡಿಮೆನೂ ಆಗಿಲ್ಲ ಅಂದರೆ ನೋ ಚೇಂಜಸ್ ಅಂತ ಅರ್ಥ. ಸೊ ಹಾಗಾಗಿ ಇನ್ಕ್ರೀಸು ಇಲ್ಲ, ಡಿಕ್ರೀಸು ಇಲ್ಲ ಅಂತ. ಸೊ ಈ ಗ್ರಾಸ್ ಪ್ರಾಫಿಟಲ್ಲಿ ನೀವು ಏನು ಲೆಸ್ ಮಾಡಬೇಕು ನೆಕ್ಸ್ಟ್ ಅಂತ ಹೇಳಿದ್ರೆ, ಗ್ರಾಸ್ ಪ್ರಾಫಿಟಲ್ಲಿ ಲೆಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ಲೆಸ್ ಮಾಡಬೇಕು. ಯಾವುದು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ಕ್ವಶನ್ಸ್ ಅಲ್ಲಿ ನೋಡಿದ್ರೆ ನೋಡಿ, ನಮ್ಗೆ ಇಲ್ಲಿ ಒಂದೇ ವರ್ಡಲ್ಲಿ ಕೊಟ್ಟಿದ್ದಾನೆ. ಸೊ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಅಂತ ಕೊಟ್ಟಿದ್ದಾರಲ್ವಾ, ಅದು ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂತ ಅರ್ಥ. ಸೊ ಹಾಗಾಗಿ ನಾವು ಆಪರೇಟಿಂಗ್ ಎಕ್ಸ್ಪೆನ್ಸ್ನ ಲೆಸ್ ಮಾಡಬೇಕು. ಸೊ ಅಡ್ಮಿನಿಸ್ಟ್ರೇಟಿವ್ ಅಂಡ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಇಯರ್ 1,40,000 ಇದೆ, ಸೆಕೆಂಡ್ ಇಯರ್ 2 ಲ್ಯಾಕ್ ರುಪೀಸ್ ಇದೆ. ಸೊ ಈಗ ನೋಡಿ 1,40,000 ಇದ್ದಿದ್ದು 2 ಲ್ಯಾಕ್ ರುಪೀಸ್ ಆಯಿತು ಅಂತ ಹೇಳಿದ್ರೆ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ? 25ಅಲ್ಲಿ 1,40,000 ಇದ್ದಿದ್ದು 26ಅಲ್ಲಿ 2 ಲ್ಯಾಕ್ ರುಪೀಸ್ ಆಯಿತು ಅಂದರೆ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ ಅಂತ ಹೇಳಿದ್ರೆ ಜಾಸ್ತಿ ಆಯಿತು. ಜಾಸ್ತಿ ಆಯಿತು ಅಂದರೆ ಇನ್ಕ್ರೀಸ್ ಅಂತ ಅರ್ಥ. 60,000 ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಸೊ ಈಗ ಅಮೌಂಟ್ ಇನ್ಕ್ರೀಸಲ್ಲಿ ನನಗೆ 60,000 ಸಿಕ್ತು. ಸೊ ಈಗ ನೀವು ಪರ್ಸೆಂಟೇಜ್ ಮಾಡಬೇಕು ಅಂದರೆ ಸೊ ಇನ್ಕ್ರೀಸ್ ವ್ಯಾಲ್ಯೂ 60,000 ಡಿವೈಡೆಡ್ ಬೈ ಬೇಸ್ ಇಯರ್ ವ್ಯಾಲ್ಯೂ ಎಷ್ಟಿದೆ? ಬೇಸ್ ಇಯರ್ 1,40,000 ಇದೆ. ಬೇಸ್ ಇಯರ್ ವ್ಯಾಲ್ಯೂ 1,40,000 ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅಂತ ಗೊತ್ತಾಗುತ್ತಪ್ಪ ಅಂದರೆ 42.86% ನನಗೆ ಇನ್ಕ್ರೀಸ್ ಆಗಿದೆ. ಸೊ ಇನ್ಕ್ರೀಸ್ ಇನ್ ವ್ಯಾಲ್ಯೂ 60,000 ಡಿವೈಡೆಡ್ ಬೈ 1,40,000 ಬೇಸ್ ಇಯರ್ ಇಂಟು 100 ಮಾಡಿದ್ರೆ 42.857 ಬರುತ್ತೆ. ರೌಂಡ್ ಅಪ್ ಮಾಡಿಕೊಂಡ್ರೆ 86% ಇನ್ಕ್ರೀಸ್ ಆಗಿದೆ. ಇನ್ಯಾವುದನ್ನು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇದೆಯಾ ಅಂದರೆ ಕ್ವಶನ್ಸಲ್ಲಿ ಇಲ್ಲ. ಈಗ ನೀವೇನು ಮಾಡಬೇಕು ಅಂದರೆ ಈ ಗ್ರಾಸ್ ಪ್ರಾಫಿಟ್ ಏನಿದೆ, ಈ ಗ್ರಾಸ್ ಪ್ರಾಫಿಟಲ್ಲಿ ಏನು ಲೆಸ್ ಮಾಡಬೇಕು? ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವುದ್ಯಾವುದಿದೆ ಆಪರೇಟಿಂಗ್ ಎಕ್ಸ್ಪೆನ್ಸ್ನೆಲ್ಲ ನೀವು ಲೆಸ್ ಮಾಡಬೇಕು. ಸೊ ಗ್ರಾಸ್ ಪ್ರಾಫಿಟಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿದ್ರೆ ಬರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಆಪರೇಟಿಂಗ್ ಪ್ರಾಫಿಟ್ ಸಿಗುತ್ತೆ. ಈಗ ಲೆಸ್ ಮಾಡಿ 4 ಲ್ಯಾಕಲ್ಲಿ 1,40,000 ಹೋದರೆ 4 ಲ್ಯಾಕಲ್ಲಿ 1,40,000 ಹೋದರೆ ಎಷ್ಟು ಬರುತ್ತೆ? 2,60,000 ಬರುತ್ತೆ. ಸೆಕೆಂಡ್ ಕಾಲಮಲ್ಲಿ 4 ಲ್ಯಾಕಲ್ಲಿ 2 ಲ್ಯಾಕ್ ರುಪೀಸ್ ಹೋದರೆ 2 ಲ್ಯಾಕ್ ರುಪೀಸ್ ಬರುತ್ತೆ. ಸೊ ನೆಕ್ಸ್ಟ್ ನೀವು ಯಾವುದು ಕೂಡ ಲೆಸ್ ಮಾಡೋಕೆ ಹೋಗಬೇಡಿ, ಜಸ್ಟ್ ಈ ಫಸ್ಟ್ 2 ಕಾಲಮ್ಸ್ ಮಾತ್ರ ಲೆಸ್ ಮಾಡ್ಕೊಳ್ಳಿ. ಸೊ ಈಗ ಮೆಥಡನ್ನು ಅಪ್ಲೈ ಮಾಡಿ ಅಷ್ಟೇ. ಈಗ ನೋಡಿ ಆಪರೇಟಿಂಗ್ ಪ್ರಾಫಿಟ್ಟು ಫಸ್ಟ್ ಇಯರ್ 2,60,000 ಇದ್ದಿದ್ದು ಸೆಕೆಂಡ್ ಇಯರ್ಗೆ 2 ಲ್ಯಾಕ್ ಆಯಿತು ಅಂದರೆ, ಈಗ ನಿನ್ನೆ 2,60,000 ಇದ್ದಿದ್ದು ಇವತ್ತು ನಿನ್ನ ಹತ್ರ 2 ಲ್ಯಾಕ್ ರುಪೀಸ್ ಆಯಿತು ಅಂದರೆ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ? ಕಡಿಮೆ ಆಯಿತು. ಕಡಿಮೆ ಆಯಿತು ಅಂದರೆ ಡಿಕ್ರೀಸ್ ಆಗಿದೆ ಅಂತ ಅರ್ಥ. ಯಾವಾಗ ಡಿಕ್ರೀಸ್ ಆಗುತ್ತೆ ಆವಾಗ ನೀವು ಅದನ್ನು ಬ್ರಾಕೆಟಲ್ಲಾದರೂ ತೋರಿಸಿ ಅಥವಾ ಮೈನಸ್ ಸಿಂಬಲ್ ಹಾಕಿ, ನೆಗೆಟಿವ್ ಆಗಿದೆ ಅಂತ ಅರ್ಥ. ಡಿಕ್ರೀಸ್ ಇನ್ ವ್ಯಾಲ್ಯೂ ಅಂತ ಅರ್ಥ. ಸೊ ನಾವು ಇನ್ಕ್ರೀಸ್ ಆದರೂ ಅದೇ ಕಾಲಮಲ್ಲೇ ತಗೋಬೇಕು, ಡಿಕ್ರೀಸ್ ಆದರೂ ಅದೇ ಕಾಲಮಲ್ಲೇ ತಗೋಬೇಕು. ಬಟ್ ಡಿಕ್ರೀಸ್ ಆದರೆ ನೆಗೆಟಿವ್ ವ್ಯಾಲ್ಯೂ ಮೈನಸ್ ಸಿಂಬಲ್ ಹಾಕಿ ಅಥವಾ ಬ್ರಾಕೆಟಲ್ಲಿ ತೋರಿಸಿ,
ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಈಗ ಯಾವಾಗ ಅಮೌಂಟ್ ಡಿಕ್ರೀಸ್ ಆಗುತ್ತೆ ಪರ್ಸೆಂಟೇಜ್ ಕೂಡ ಡಿಕ್ರೀಸ್ ಆಗಿದೆ ಅಂತ ಅರ್ಥ. ಯಾವ ತರ ನೀವು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಸೇಮ್ ಮೆಥಡ್ ಅಪ್ಲೈ ಮಾಡಿ. ಸೊ ಇನ್ಕ್ರೀಸ್ ಆರ್ ಡಿಕ್ರೀಸಸ್ ವ್ಯಾಲ್ಯೂ 60,000 ಡಿವೈಡೆಡ್ ಬೈ ಬೇಸ್ ಇಯರ್ ವ್ಯಾಲ್ಯೂ 2,60,000 ಇಂಟು 100 ಮಾಡಿದ್ರೆ ನಿಮಗೆ ಸೊ ಎಷ್ಟು ಪರ್ಸೆಂಟ್ ಸಿಗುತ್ತಪ್ಪ ಅಂತ ಹೇಳಿದ್ರೆ 60,000 ಡಿವೈಡೆಡ್ ಬೈ 2,60,000 ಇಂಟು 100 ಮಾಡಿದ್ರೆ ನನಗೆ 23.07% ನನಗೆ ಡಿಕ್ರೀಸ್ ಆಗಿದೆ. ಸೊ ಯಾವಾಗ ಅಮೌಂಟ್ ಡಿಕ್ರೀಸ್ ಆಗುತ್ತೆ ಅವಾಗ ಪರ್ಸೆಂಟೇಜ್ ಕೂಡ ನೀವು ಡಿಕ್ರೀಸ್ ಆಗಿದೆ ಅಂತ ಅರ್ಥ ಬ್ರಾಕೆಟ್ ಅಲ್ಲಿ ತೋರಿಸ್ಬೇಕಾಗುತ್ತೆ. ಸೊ ಇದು ಆಪರೇಟಿಂಗ್ ಪ್ರಾಫಿಟ್ ಅಂತ ಕರಿತಾ ಹೋಗ್ತೀವಿ. 2,60,000 ಇದ್ದಿದ್ದು 2 ಲ್ಯಾಕ್ ಆಯಿತು ಅಂದರೆ 60,000 ಡಿಕ್ರೀಸ್ ಆಯಿತು. ಸೊ 23.07% ಅಷ್ಟು ನನಗೆ ಡಿಕ್ರೀಸ್ ಆಗಿದೆ ಅಂತ ಅರ್ಥ. ಈ ಆಪರೇಟಿಂಗ್ ಪ್ರಾಫಿಟ್ಗೆ ನೆಕ್ಸ್ಟ್ ನೀವೇನು ಮಾಡಬೇಕು ಅಂದ್ರೆ ಆ್ಯಡ್ ಏನನ್ನ ಆ್ಯಡ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಆ್ಯಡ್ ಅದರ್ ಇನ್ಕಮ್. ಅದರ್ ಇನ್ಕಮ್ ಅಂದ್ರೆ ಅದರ್ ಇನ್ಕಮ್ ಅಂದ್ರೆ ನಾನ್ ಆಪರೇಟಿಂಗ್ ಇನ್ಕಮ್ ಅಂತ ಕರಿತೀವಿ. ಸೊ ಈ ಆಪರೇಟಿಂಗ್ ಪ್ರಾಫಿಟ್ಗೆ ನೀವು ನಾನ್ ಆಪರೇಟಿಂಗ್ ಇನ್ಕಮ್ ನ ಆಡ್ ಮಾಡಬೇಕು. ಇಲ್ಲಿ ಡೈರೆಕ್ಟ್ ಆಗಿ ಹೇಳಿದ್ದಾರೆ ಅದರ್ ಇನ್ಕಮ್ ಅಂದ್ರೆ ನಾನ್ ಆಪರೇಟಿಂಗ್ ಇನ್ಕಮ್ ಅಂತ ಅರ್ಥ. ಸೊ ಅವರೇ ಕೊಟ್ಟಿದ್ದಾರೆ. ಫಸ್ಟ್ ಇಯರ್ 20,000 ಇದೆ, ಸೆಕೆಂಡ್ ಇಯರ್ 60,000 ಕೊಟ್ಟಿದ್ದಾರೆ. ಸೊ ಈಗ ನೋಡಿ 20,000 ಇದ್ದಿದ್ದು 60,000 ಆಯಿತು ಅಂತ ಹೇಳಿದ್ರೆ ಕಂಪೇರ್ ಮಾಡಿ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ? ಜಾಸ್ತಿ ಆಗಿತ್ತು. ಎಷ್ಟು ಜಾಸ್ತಿ ಆಯಿತು? 40,000 ನನಗೆ ಜಾಸ್ತಿ ಆಯಿತು ಅಂತ ಅರ್ಥ. ಸೊ ಈಗ ನೀವು ಇದಕ್ಕೆ ಪರ್ಸೆಂಟೇಜ್ ಮಾಡಬೇಕು ಅಂದರೆ ಇನ್ಕ್ರೀಸ್ ವ್ಯಾಲ್ಯೂ ಎಷ್ಟಿದೆ? ಇನ್ಕ್ರೀಸ್ ವ್ಯಾಲ್ಯೂ 40,000 ಇನ್ಕ್ರೀಸ್ ವ್ಯಾಲ್ಯೂ ಡಿವೈಡೆಡ್ ಬೈ ಬೇಸ್ ಇಯರ್ ವ್ಯಾಲ್ಯೂ 20,000 ಇಂಟು 100 ಮಾಡಿ. 40,000 ಡಿವೈಡೆಡ್ ಬೈ 20,000 ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಯ್ತಪ್ಪ ಅಂತ ಹೇಳಿದ್ರೆ 200% ನನಗೆ ಜಾಸ್ತಿ ಆಗಿದೆ. 40,000 ಇದ್ದಿದ್ದು 20,000 ಇದ್ದಿದ್ದು 60,000 ಆಯಿತು ಅಂದರೆ 40,000 ಜಾಸ್ತಿ ಆಯಿತು. ಸೊ 40,000 ಡಿವೈಡೆಡ್ ಬೈ 20,000 ಇಂಟು 100 ಮಾಡಿದ್ರೆ ನನಗೆ 200% ಜಾಸ್ತಿ ಆಗಿದೆ ಅಂತ ಅರ್ಥ. ಸೊ ಈಗ ನೀವು ಈ ಆಪರೇಟಿಂಗ್ ಪ್ರಾಫಿಟ್ಗೆ ಆ್ಯಡ್ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಅಥವಾ ಅದರ್ ಇನ್ಕಮ್ನ ಆ್ಯಡ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಬಿಫೋರ್ ಟ್ಯಾಕ್ಸ್. ಸೊ 2,60,000 ಪ್ಲಸ್ 20 ಆ್ಯಡ್ ಮಾಡಿದ್ರೆ 2,80,000. ಇಲ್ಲಿ 2,60,000. 2 ಲ್ಯಾಕ್ ಪ್ಲಸ್ 60 ಆ್ಯಡ್ ಮಾಡಿದ್ರೆ 2,60,000 ಬರುತ್ತೆ. ಈಗ ನೋಡಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಫಸ್ಟ್ ಇಯರ್ 2,80,000 ಇದ್ದಿದ್ದು ಸೆಕೆಂಡ್ ಇಯರ್ಗೆ 2,60,000 ಆಯಿತು ಅಂದರೆ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ? 2,80,000 ಇದ್ದಿದ್ದು 2,60,000 ಆಯಿತು ಅಂದರೆ ಕಡಿಮೆ ಆಯಿತು. ಎಷ್ಟು ಕಡಿಮೆ ಆಯಿತು? 20,000 ಕಡಿಮೆ ಆಯಿತು. ಸೊ ಡಿಕ್ರೀಸ್ ಆಗಿದೆ ಅಂತ ಅರ್ಥ. ಸೊ ನೆಗೆಟಿವ್ ವ್ಯಾಲ್ಯೂ ಬ್ರಾಕೆಟಲ್ಲಿ ತೋರಿಸ್ತೀನಿ. 20,000 ಡಿಕ್ರೀಸ್ ಆಗಿದೆ ಅಂತ. ಸೊ ಈಗ ಡಿಕ್ರೀಸ್ ಆಗಿರೋದು 20,000 ಡಿಕ್ರೀಸ್ ಆಗಿರೋ ವ್ಯಾಲ್ಯೂ 20,000 ಡಿವೈಡೆಡ್ ಬೈ ಫಸ್ಟ್ ಇಯರ್ ವ್ಯಾಲ್ಯೂ ಬಂದು 2,80,000 ಇದೆ. 2,80,000 ಇಂಟು 100 ಮಾಡಿದ್ರೆ ಸೊ ನನಗೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂದರೆ 20,000 ಡಿವೈಡೆಡ್ ಬೈ 2,80,000 ಇಂಟು 100 ಮಾಡಿದ್ರೆ ನಮಗೆ 7.14% ಅಷ್ಟು ಡಿಕ್ರೀಸ್ ಆಗಿದೆ. 7.14% ಅಷ್ಟು ನನಗೆ ಡಿಕ್ರೀಸ್ ಆಗಿದೆ ಅಂತ ಅರ್ಥ. ಇದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಈಗ ನೀವೇನು ಮಾಡಬೇಕು ಅಂದರೆ ಸೊ ಈ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಏನು ಸಿಕ್ತು? ಸೊ ಆಪರೇಟಿಂಗ್ ಪ್ರಾಫಿಟ್ಗೆ ಅದರ್ ಇನ್ಕಮ್ನ ಆ್ಯಡ್ ಮಾಡಿದಾಗ PBT ಸಿಗುತ್ತೆ. ಈ PBTನಲ್ಲಿ ನೀವೇನು ಮಾಡಬೇಕು ಅಂದರೆ ಲೆಸ್ ಏನನ್ನ ಲೆಸ್ ಮಾಡಬೇಕು ಯೂಶಲಿ ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ರೆ ಲೆಸ್ ಮಾಡಿ. ಸೊ ಇನ್ಕಮ್ ಟ್ಯಾಕ್ಸ್ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಇಯರ್ 1,20,000 ಇದೆ, ಸೆಕೆಂಡ್ ಇಯರ್ ಬಂದು 1,40,000 ಇದೆ. ಸೊ 1,20,000 ಇದ್ದಿದ್ದು 1,40,000 ಆಯಿತು ಅಂದರೆ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ ನೋಡಿ? 20,000 ಜಾಸ್ತಿ ಆಯಿತು. ಸೊ 20,000 ಇನ್ಕ್ರೀಸ್ ವ್ಯಾಲ್ಯೂ 20,000. ಸೊ ಈಗ ಪರ್ಸೆಂಟೇಜ್ ಆಸ್ ಯೂಶುವಲ್ 20,000 ಡಿವೈಡೆಡ್ ಬೈ 1,20,000 ಇಂಟು 100 ನಿಮಗೆ ಎಷ್ಟು ಬರುತ್ತಪ್ಪ? ಇಂಟು 100 ಮಾಡಿದ್ರೆ 16.666 ಬರುತ್ತೆ. ಮೇಕ್ ಇಟ್ ರೌಂಡ್ ಅಪ್ 16.67% ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಸೊ ಈಗ ನೀವು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ ಲೆಸ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಅನ್ನ ಲೆಸ್ ಮಾಡಬೇಕು. ಸೊ ಲೆಸ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದೇ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಆಫ್ಟರ್ ಟ್ಯಾಕ್ಸ್ ನಿಮಗೆ ಸಿಗುತ್ತೆ. ಸೊ 2,80,000 1,20,000 ಹೋದ್ರೆ ನಿಮಗೆ 1,60,000 ಬರುತ್ತೆ.
ಸೊ ಇಲ್ಲಿ 2,60,000 1,40,000 ಹೋದ್ರೆ ಇನ್ನು 1,20,000 ನಮಗೆ ಸಿಗುತ್ತೆ. ಸೊ ಈಗ ನೀವು ಕಂಪೇರ್ ಮಾಡಿ 1,60,000 ಇದ್ದಿದ್ದು 1,20,000 ಆಯಿತು ಅಂದರೆ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ? ಕಡಿಮೆ ಆಯಿತು. ಎಷ್ಟು ಕಡಿಮೆ ಆಯ್ತಪ್ಪ ಅಂತ ಹೇಳಿದ್ರೆ 40,000 ಕಡಿಮೆ ಆಯ್ತು. ಕಡಿಮೆ ಆಯಿತು ಅಂದರೆ ಡಿಕ್ರೀಸ್ ವ್ಯಾಲ್ಯೂ 40,000 ನನಗೆ ಕಡಿಮೆ ಆಗಿದೆ ಅಂತ ಅರ್ಥ. ಸೊ ಇದು ಅಮೌಂಟಲ್ಲಿದೆ. ನನಗೆ ಪರ್ಸೆಂಟೇಜಲ್ಲಿ ಬೇಕು ಅಂದರೆ ಸೇಮ್ 40,000 ಡಿಕ್ರೀಸ್ ವ್ಯಾಲ್ಯೂ ಡಿವೈಡೆಡ್ ಬೈ ಫಸ್ಟ್ ಇಯರ್ ವ್ಯಾಲ್ಯೂ 1,60,000 ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಆಗಿದೆ ಅಂತ ಹೇಳಿದ್ರೆ 25% ಅಷ್ಟು ನನಗೆ ಡಿಕ್ರೀಸ್ ಆಗಿದೆ. ಸೊ ಯಾವಾಗ ಡಿಕ್ರೀಸ್ ಆಗಿರುತ್ತೆ ಅಮೌಂಟು ಅವಾಗ ಆ ಪರ್ಸೆಂಟೇಜು ಕೂಡ ನೀವು ಡಿಕ್ರೀಸ್ ಆಗಿದೆ ಅಂತಲೇ ತೋರಿಸ್ಬೇಕಾಗತ್ತೆ. ನೆಗೆಟಿವ್ ವ್ಯಾಲ್ಯೂ 25% ನಿಮಗೆ ಸಿಗುತ್ತೆ. ಸೊ ಈ ಥರ ನೀವು ಈ ಒಂದು ಕ್ವಶನ್ಗೆ ಆನ್ಸರ್ಸ್ ಅನ್ನ ಮಾಡಬೇಕು. ಸೊ ಇನ್ಕಮ್ ಸ್ಟೇಟ್ಮೆಂಟ್ ನೀವು ಹೀಗೆ ಮಾಡಬೇಕು. ಕಂಪ್ಯಾರಿಟಿವ್ ಅಂತ ಹೇಳಿದ್ರೆ ಕಂಪೇರ್ ಫಸ್ಟ್ ಇಯರ್ ಇಂದ ಸೆಕೆಂಡ್ ಇಯರ್ಗೆ ಕಂಪೇರ್ ಮಾಡಿ. ಇನ್ಕ್ರೀಸ್ ಆದರೆ ಅಲ್ಲೇ ಬರ್ಕೊಳ್ಳಿ, ಡಿಕ್ರೀಸ್ ಆದರೂ ಅಲ್ಲೇ ಬರ್ಕೊಳ್ಳಿ, ಬಟ್ ಬ್ರಾಕೆಟ್ ಅಥವಾ ಮೈನಸ್ ಸಿಂಬಲ್ ಅನ್ನ ತೋರಿಸಿ. ಪರ್ಸೆಂಟೇಜ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಇನ್ಕ್ರೀಸ್ ಆರ್ ಡಿಕ್ರೀಸ್ ಕಾಲಮ್ ಅಲ್ಲಿ ಇರ್ತಕ್ಕಂಥ ಅಮೌಂಟು ಡಿವೈಡೆಡ್ ಬೈ ಫಸ್ಟ್ ಇಯರ್ ಅಮೌಂಟು ಇಂಟು 100 ಮಾಡಿ ನಿಮಗೆ ಪರ್ಸೆಂಟೇಜ್ ಬರುತ್ತೆ. ಪರ್ಸೆಂಟೇಜ್ ಎಷ್ಟಾದರೂ ಬರಲಿ ತಲೆ ಕೊಡಿಸ್ಕೋಬೇಡಿ. ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಅಮೌಂಟ್ ಕರೆಕ್ಟ್ ಆಗಿದೆಯಾ ಅಷ್ಟನ್ನು ಮಾತ್ರ ಚೆಕ್ ಮಾಡಿ. ಅಂದರೆ ಈ ಇನ್ಕ್ರೀಸ್ ಡಿಕ್ರೀಸ್ ಕಾಲಮಲ್ಲಿ ಬರುತ್ತಲ್ವ, ಸೊ ಈ ಕಾಲಮಲ್ಲಿ ಬರ್ತಕ್ಕಂಥ ಅಮೌಂಟು ಡಿವೈಡೆಡ್ ಬೈ ಫಸ್ಟ್ ಇಯರಲ್ಲಿ ಬರ್ತಕ್ಕಂಥ ಅಮೌಂಟು. ಸೊ ಮತ್ತೆ ಈ ಒಂದು ಇನ್ಕ್ರೀಸ್ ಕಾಲಮ್ ಅಮೌಂಟ್ ಡಿವೈಡೆಡ್ ಬೈ ಫಸ್ಟ್ ಇಯರ್ ಅಮೌಂಟ್ ಮಾಡಿದ್ರೆ ನಿಮಗೆ ಪರ್ಸೆಂಟೇಜ್ ಸಿಗುತ್ತೆ. ಇಂಟು 100 ಮಾಡ್ಕೊಳ್ಳಿ, ಪರ್ಸೆಂಟೇಜ್ ಸಿಗುತ್ತೆ. ಸೊ ನೀವು ಮತ್ತೆ ಪರ್ಸೆಂಟೇಜ್ ನಿಮಗೆ ಸಿಗುತ್ತೆ. ಆ್ಯಂಡ್ ನೀವು ಲೆಸ್ ಮಾಡಬೇಕಾದ್ರೆ ಅಷ್ಟೇ ಫಸ್ಟ್ 2 ಕಾಲಮ್ ಅಷ್ಟೇ ಲೆಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೀವು ಮೆಥಡನ್ನು ಅಪ್ಲೈ ಮಾಡಿ ಇನ್ಕ್ರೀಸ್ ಆಯಿತಾ ಡಿಕ್ರೀಸ್ ಆಯಿತಾ ಅಲ್ಲಿ ಅಮೌಂಟನ್ನು ಹಾಕೋಬೇಕಾಗುತ್ತೆ. ಫುಲ್ ಎಲ್ಲ ಲೆಸ್ ಮಾಡ್ಕೋಬೇಡಿ, ಫಸ್ಟ್ 2 ಕಾಲಮ್ಸ್ ಮಾತ್ರ ಲೆಸ್ ಮಾಡ್ಕೊಳ್ಳಿ. ಸೇಲ್ಸಲ್ಲಿ COGS ಕಳೆದ್ರೆ GP ಬರುತ್ತೆ, GPನಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸ್ ಕಳೆದ್ರೆ ಆಪರೇಟಿಂಗ್ ಪ್ರಾಫಿಟ್ ಬರುತ್ತೆ. ಆಪರೇಟಿಂಗ್ ಪ್ರಾಫಿಟ್ಗೆ ಆ್ಯಡ್ ನಾನ್ ಆಪರೇಟಿಂಗ್ ಇನ್ಕಮ್ ಅದರ್ ಇನ್ಕಮ್ನ ಆ್ಯಡ್ ಮಾಡಿದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ. ಲೆಸ್ ಟ್ಯಾಕ್ಸ್ ನಿಮಗೆ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ. ಸೊ ಇಲ್ಲೆಲ್ಲೂ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ, ನಾನು ಲೆಸ್ ಮಾಡ್ತೀನಿ ಅನ್ನೋದಕ್ಕೆ ಬರೀ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಷ್ಟೇ ಕೊಟ್ಟಿರೋದು. ಹಾಗಾಗಿ ಡೈರೆಕ್ಟಾಗಿ ನಾನು ನಾನ್ ಆಪರೇಟಿಂಗ್ ಇನ್ಕಮ್ಸಲ್ಲಿ ಆ್ಯಡ್ ಮಾಡಿಕೊಂಡು PBT ತೊಗೊಂಡಿದ್ದೀನಿ. ಓಕೆ, ಸೊ ಈ ಒಂದು ಕ್ವಶನ್ಸಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಗೆ ಯಾವೆಲ್ಲ ಟಾಪಿಕ್ ಬೇಕು ಅಂತ ತಿಳಿಸಿದ್ರೆ ಆ ಒಂದು ಟಾಪಿಕ್ ಮೇಲೂ ಕೂಡ ನಾನು ಮುಂದಿನ ದಿನದಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.